ಇವ ಜಲ್ದಿ ಜಲ್ದಿ ಬಾಲೆ ಗೌರಿ ಎಂತ ನಿಧಾನ ಮಾಡ್ತೇವ ನೀನು. ಇವ ಕಮಲಕ್ಕ ಈ ಮನಿ ದಾಟಿ ಹೋಗ್ಬೇಕಂದ್ರೆ ಕೈಕಾಲ ನಡುಗುತ್ತಾವ ನನಗಂತೂ. ಅಲ್ಲಿ ಈ ಮಂಜಕ್ಕ ಮನಿ ಎಕಡೆ ಸಿಕ್ಕಿದ್ದಿಲ್ಲನ. ಇವ ಈ ಮನಿ ದಾಟೇ ಹೋಗ್ಬೇಕು ಅಂಥದ ದಾರಿ ಐತಿ, ಬೇರೆ ದಾರಿನ ಇಲ್ಲ. ಅಕ್ಕಿ ಮನೆಗೆ ಹೋಗಕ್ಕೆ ಅಂಜಿಕೆ ಬರ್ತಿತ್ತು ನೋಡಿ ನನಗಂತೂ. ಅಲ್ಲಲ್ಲಿ ಇದೆಲ್ಲ ನಡೆಯೋಕ್ಕೆ ಮುಂಚೆ ಮಂಜಕ್ಕನ ಮನೆ ಐತಿ, ಇದೆಲ್ಲ ಆದ್ಮ್ಯಾಗ ಮತ್ತೆ ಅಕ್ಕಿಯನ್ ಮನೆ ಕಿತ್ತಿ ಕಡೆಗೆ ಚಂದನ ಅಕ್ಕಿನ. ಹಾಂ ಇವು ಅಂಜಿಕೆ ಬರ್ತೈತೆ ಕಮಲಕ್ಕ. ಬಾಳೆ ನಮಗೇನಾಗುತ್ತ, 8 ವರ್ಷ ಓಡಾಡೀವಿ, ನಮಗೇನಾಗಿತ್ತೇನು? ಏನಾಗಲ್ಲ ಬಾ ಪಪ್ಪು, ಬೀಳ್ತೀವಿ ಇಲ್ಲೇ ಕುಂತ್ಕೊಂಡು ಆಟ ಆಡೇನು? ಹಾಂ ಅಲ್ಲಿ ಯಾರು ಹೆಣ್ಮಕ್ಳು ಹೊಂಟ್ರ, ಮಾತಾಡ್ಸಮ್ಮಿರ. ಯಾರು ಮಾತಾಡವಲ್ರ, ಇವ್ರನ್ನ ಮಾತಾಡ್ತಾರ ನೋಡೋಣ. ಅಕ್ಕರ ಅಕ್ಕರ ನಿಂತ್ಕರಿ. ಇವ ಕಮಲಕ್ಕ ಆಕಿ ಕರೆಕತ್ತಳವ. ಇವ ಕಮಲಕ್ಕ ಬಾ 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 ಜಲ್ದಿ ಓಡಿ ಬಿಡಂಬ. ಏಯ್ ಗೌರಿ ಹಂಗೆ ಮಾಡಬಾರ್ದು. ಅಲ್ಲ ನಾವು ನಿಂತ್ಕೊಂಡು ಮಾತಾಡೋಕೆ ಏನೈತಿ, ನಾವೇ ನಮ್ಮ ಮನೆಗೆ ಹೋಗ್ತೀವಿ. ಪಾಪ ನಿಂತ್ಕೊಂಡು ಮಾತಾಡೋಣ. ಕರೆಕತ್ತೈತೆ ಆ ಹುಡುಗಿ, ಇನ್ನೂ ಸಣ್ಣ ವಯಸ್ಸಿದ್ದಂಗೆ ಐತಿ. ಅಲ್ಲಿ ಹುಡುಗ ಕೂಸನ ಐತಿ ಪಾಪ. ಮಾತಾಡೋಣ ಇರು. ನಾವು ಹಂಗೆ ಹೋದ್ರೆ ಆಕೆ ಏನಂತ ಅನ್ಕೊಂಬೇಡ. ಹೊರಗೆ ನಿಂತೀವಲ್ಲ, ಆಕಿನ ಇಲ್ಲಿ ಬರ್ತಾಳಿರು, ಮಾತಾಡೋಣ. ಅಕ್ಕರ ನಿಂತ್ಕರಿ ಸ್ವಲ್ಪ. ಬಾರ ತಂಗಿ, ಇಲ್ಲಿಗೆ ಬಾ ಬಾ. ಅಕ್ಕರ ನನ್ನ ಹೆಸರು ಕವಿತಾ ಅಂತಂದ್ರೆ. ಅಲ್ಲ ಒಳಗೆ ಬರ್ರಿ, ಕುತ್ಕೊಂಡು ಚಹಾ ಕುಡಿಯಂತ್ರಿ ಬರ್ರಿ. ಇವ ಚಾವು ಬೇಡ, ನೀರು ಬೇಡ. ಅದ್ರಾಗ ಈ ಮನೆಕಂತ ನಾವು ಬರಂಗಿಲ್ಲವ. ಏನು ಮಾತಾಡ್ಬೇಕಿಲ್ಲ ಮಾತಾಡ್ಬೇಡಣ, ನಿಂದ್ರಂಗ ಆಗೋದು ಮೊದ್ಲ. ಅಲ್ರಿ ಅಕ್ಕರ ಅಷ್ಟೇ ಗಾಬರಿ ಬೀಳಕತ್ರಿ. ಅಲ್ಲ ಏನ ಸಮಸ್ಯೆ ಐತೇನ ಮತ್ತೆ ಈ ಮನೆಯಾಗ? ಯಾಕಂದ್ರೆ ನಾ ಬಂದಾಗಿಂದನ ಒಬ್ರೂ ಈ ಕಡೆಗೆ ಸುಳೆವಲ್ರು. ಸುಳಿದ್ರೂ ಪಟ ಅಂತ ಹೋಗ್ಬಿಡ್ತಾರೆ. ನಾನು ಯಾರನ್ನ ಮಾತಾಡ್ಸಿದ್ರು ಒಟ್ಟ ನಿಂದ್ರಂಗಿಲ್ಲ. ನೀವು ಯಾಕೆ ನಿಂತೀರಿ ಅಕ್ಕರ? ಏನು ಇದ್ರೆ ಅದು ಹೇಳ್ರಿ, ಯಾಕಂದ್ರೆ ನಮಗೆ ಗೊತ್ತಿಲ್ಲಲ್ರಿ. ನಾವು ಊರು ಬಿಟ್ಟು ಊರಿಗೆ ಬಂದಾರೆ, ನಮ್ಗೆ ಏನು ಗೊತ್ತಿರ್ತಾರೆ. ಈ ಮನೆ ಬಂದಾಗಿಂದ ನನಗೆ ಯಾಕೆ ಸಮಾಧಾನ ಅನ್ಸೋಲ್ತು. ಏನೋ ವಿಚಿತ್ರ ಘಟನೆಗಳು ನಡೀತೇವ್ರಿ. ಇವತ್ತಿನಷ್ಟು ರೂಮ್ನಾಗ ಇದ್ದಕ್ಕಿದ್ದಂಗೆ ಗ್ಲಾಸ್ ಪೀಸ್ ಎಲ್ಲ ಹೊಡೆದು ಬಿದ್ದಾವೆ. ಹೊರಗಡೆಯಿಂದ ಯಾರೇನು ಬಿಸಾಕಿಲ್ಲ, ಬಿಸಾಕಿದ್ರೂ ಅದಕ್ಕೆ ಬೀಳೋದು ಹಂಗೈತಿ. ನಮ್ಮ ಯಜಮಾನ್ರು ಕೇಳಿದ್ರ ಇದೆಲ್ಲ ನಮ್ಮಂಗಿಲ್ಲ ಅವರು. ಹೇಳ್ರಿ ಅಕ್ಕಾರ ಏನನ್ನಿದ್ರ. ತಂಗಿ ಹೇಳ್ಬಾರ್ದಂತೇನಿಲ್ಲ, ಅದು ನಿನಗೆ ಹೆಂಗೆ ಹೇಳ್ಬೇಕು ಅರ್ಥ ಆಗವಲ್ತವ. ಅಲ್ಲ ನಿಮಗೆ ಈ ಊರಾಗ ಯಾವ ಮನೆ ಸಿಗಲಿಲ್ಲನವ, ಇದೇ ಮನೆಗೆ ಯಾಕೆ ಬಂದ್ರಿ? ಅದು ಏನಿಲ್ಲರಿ ಅಕ್ಕಾರ, ನಮ್ಮ ಯಜಮಾನ್ರು ಬ್ಯಾಂಕ್ನಾಗ ಕೆಲಸ ಮಾಡ್ತಾರ್ರಿ, ಗೌರ್ಮೆಂಟ್ ನೌಕರಿ. ಊರಿಂದ ಊರಿಗೆ ಟ್ರಾನ್ಸ್ಫರ್ ಆಗೋದು ನಿಮಗೆ ಗೊತ್ತಿರುತ್ತಲ್ರಿ. ನಾವು ಫಸ್ಟು ಬೇರೆ ಊರಾಗಿದ್ದೀವಿ ರೀ, ಈಗ ಈ ಊರಿಗೆ ಟ್ರಾನ್ಸ್ಫರ್ ಆಗೈತೆ ಅಂತ ಬಂದೀವಿ. ನಮಗೆ ಇಲ್ಲಿ ಯಾರು ಅಷ್ಟು ಪರಿಚಯ ಇಲ್ಲ. ನಮ್ಮ ಯಜಮಾನ್ರು ಏನು ಬ್ಯಾಂಕ್ನಾಗ ಹೋಗ್ತಾರಲ್ಲ, ಅಲ್ಲಿ ಇಲ್ಲಿ ಗೆಳೆಯ ಅದಾನಂತ, ಅವರಿಂದ ಇಲ್ಲಿ ಊರು ಗೌಡ್ರು ಅಂತೇಳಿ ಇವರು ನಮ್ದು ಮನೆ ಐತೀರಿ ಅಂತ ಹೇಳಿದ್ರೆ ಇಲ್ಲೇ ಬಂದದೀವಿ ರೀ. ನಮ್ಗೆ ಅಷ್ಟು ಏನು ಮಾಹಿತಿ ಇಲ್ಲರಿ. ಹಿಂಗಾಗೈತೇನು ನಿಮಗೆ ಮೋಸ? ತಂಗ್ಯವ ಏನಿಲ್ಲ ನೋಡವ, ಅದು ನಿಮಗೆ ಗೌಡ ಹೇಳಿಲ್ಲ. ಈ ಮನೆಗೆ ಯಾರ ಬಂದ್ರೂ ಅವರು ಖುಷಿಯಾಗಿ ಅಂತೂ ಹೊರಕ್ಕೆ ಹೋಗಿಲ್ಲ. ಅದಕ್ಕೆ ನಿನಗೆ ಹೇಳಕತ್ತೀನಿ, ಯಾಕಂದ್ರೆ ಕೂಸು ನೋಡಿದ್ನಲ್ಲ, ಕಳ್ಳು ಚೊರ್ರ ಅಂತ. ಈ ಮನೆಗೆ ದೆವ್ವ ಐತೆವ. ಅಕ್ಕರ ಏನು ಹೇಳಕತ್ತೀರಿ ನೀವು? ದೆವ್ವ? ದೆವ್ವ ಅಲ್ಲ ಯವ್ವ, ದೆವ್ವನ ಐತಿ. ಇವ ಈ ಮನೆಯಾಗ ದೆವ್ವ ಐತಿ. ನೀವು ತಂಗಿ ಈ ಮನೆಯಾಗ ಅದು ಭಾಳ ಹಿಂದಿನ ಕತೆ. ಈ ಮನೆಗೆ ಒಂದು ಕುಟುಂಬ ಇತ್ತು. ಸಣ್ಣ ಹುಡುಗಿ, ಇನ್ನು ಮದುವೆ ಆಗಿ ಒಂದು 1.5 ವರ್ಷನ ಆಗಿತ್ತು. ಹುಡುಗಿ ಮದುವೆ ಬಂದಿತ್ತು ಈ ಮನೆಗೆ. ಮದುವೆ ಬಂದ್ರೆ 1.5 ವರ್ಷಕ್ಕೆ ಹುಡುಗಿಗೆ ಮಕ್ಕಳಾಗಿಲ್ಲ ಅಂತಂದು ರತ್ತಿ ಭಾಳ ಕಾಟ ಕೊಡಕತ್ತಿದ್ಲು. ಕಾಟ ಕೊಡೋದಕ್ಕೆ ಹುಡುಗಿ ಏನೋ ಆತ್ಮಹತ್ಯೆ ಮಾಡ್ಕೊಂತ ಅಂತ ಮಂದಿ ಅಂತಾರೆ. ಆದ್ರೆ ಕರೆ ಅಂದ್ರೆ ಏನಾಯ್ತು ಅಂತ ಗೊತ್ತಿಲ್ಲ. ಕೆಲವು ಮಂದಿ ಅವ್ರ ಅತ್ತಿನ ಸಾಯಿಸಾಳ ಅಂತಲೂ ಅಂತಾರೆ. ಹಂಗಾಗಿ ಸತ್ತಿತ್ತೆ ಹುಡುಗಿ. ಸತ್ತಿತ್ತೆಲ್ಲ, ಸತ್ತ ಮ್ಯಾಗ ಅವ್ರ ಅತ್ತಿ ಗಂಡ ಮಾವನು ಅವರಿಗೂ ದೆವ್ವ ಹಾಕಿ ಕಾಡಕ್ಕೆ ಭಾಳ ಇದು ಮಾಡಿಬಿಟ್ಲು.
ಅವರು ಈ ಮನೆಗೆ ಇರಲಾರ್ದ ಊರು ಬಿಟ್ಟು ಹೋದ್ರು. ಆದ್ರೆ ಈ ಮನೆಗೆ ಯಾರ ಬಂದ್ರೂ ಅವ್ರಿಗೆ ನೆಮ್ಮದಿ ಇಲ್ಲ, ಹಂಗೆ ಮಾಡುತ್ತಾ ಹುಡಿ. ಅದಕ್ಕೆ ಈ ಮನೆಗೆ ಆದಷ್ಟು ಬೇಗ ನೀವು ಈ ಮನೆ ಖಾಲಿ ಮಾಡಿದ್ರಾಗ ಇದಿಲ್ಲ ನೋಡು. ಅಯ್ಯೋ ಅಕ್ಕರ, ಈಗೇನು ಮಾಡ್ಬೇಕ್ರಿ? ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ನಂಬಂಗಿಲ್ಲ ರೀ. ನಮ್ಮ ನೋಡಿದ ಕೂಸೈತಿ, ಏನು ಮಾಡ್ಬೇಕಂತ ತಿಳಿಯವಲ್ತು. ಏನಿಲ್ಲ ತಂಗಿ, ನಿನ್ನೆ ಅಂದ್ಲು ಈಕೆ ನಮ್ಮ ಗೌರಿ, ನನ್ನ ಗೆಳತಿಕಿ ಈಕೆ ಅಂದ್ಲು ಹಿಂಗ ಬಂದಾರ ಅಂತಂದು. ಆಗ ನಾನು ನಮ್ಮ ಓಣ್ಯಾಗ ಒಂದು ಮನೆ ಖಾಲಿ ಐತಿ, ಬೇಕಂದ್ರೆ ನೀನು ಕೇಳಂದ್ರೆ ಅಲ್ಲಿ ಕೇಳ್ತೀನಿ. ನೀವು ಬಂದಿರೋದ ಅಲ್ಲಿರ್ರಿ ನೋಡ್ರಿ. ಕಮಲಕ್ಕ ಹೀಗೆ ಹುಚ್ಚಿಡ್ತೇನ? ಅಲ್ಲ, ಗೌಡನ ಮನೆಗಿರೋರನ್ನ ಕರ್ಕೊಂಡೋಗಿ ಅಲ್ಲಿ ಹಿಡಿತೆ ಇವ. ಆ ಗೌಡಗೆ ನಾವು ಈ ವಿಚಾರ ಹೇಳಿವನ್ನ ಕೂತಾದ್ರೆ ಮತ್ತೆ ಮುಗೀತಿ ಅಂತಂದ್ರೆ ಕರ್ಕೊಂಡೋಗಿ ಅಲ್ಲಿ ಹಿಡಿತೆ. ಕಮಲಕ್ಕ ಬೇಡ, ಹೇಳೋದು ಕೇಳು. ಸುಮ್ಮನಿರ್ಲಿ, ಏನಾಗ್ತೇನು ಗೌಡ ದೊಡ್ಡಿದ್ದಾನೆ ಪಾಪ. ಅಲ್ಲಿ ನೋಡ ಬಿಡಿ, ಸಣ್ಣ ಸಣ್ಣ ವಯಸ್ಸಿಂದ ಆ ಕೂಸು ನೋಡಿದ್ರೆ ಏನು ಅನ್ಸಲ್ಲನೆ? ಆ ಕೂಸು ನೋಡಿ ನನಗೆ ಕಳ್ಚುರ್ರ ಅಂತ. ಯಾಕೆ ಬೇಕು ಮತ್ತು ಏನನ್ನ ಹೆಚ್ಚು ಕಮ್ಮಿ ಆದ್ರೆ ಪಾಪ ಅಲ್ಲ. ಅದೇನೋ ಕರೆಯವ ಕಮಲಕ್ಕ, ಆದರೆ ನನಗೆ ಹೆಚ್ಚು ಕಮ್ಮಿ ಆಗ್ಬಾರ್ದಲ್ಲ. ನನಗೆ ಏನಾಗಂಗಿಲ್ಲ. ಯಾವತ್ತತ್ತು ಗೌಡ ಬರಲಿ, ಬೇಸ್ ಮಾಡಿ ಕಳಿಸ್ತು ನಾನಂತ. ಅಕ್ಕರ ಆಟ ಮಾಡಿ ಪುಣ್ಯ ಕಟ್ಗಳ್ರಿ ಅಕ್ಕರ. ನನ್ನ ಇವತ್ತು ನಮ್ಮ ಯಜಮಾನ್ರು ಬಂದ ತಕ್ಷಣ ಈ ವಿಚಾರ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ಏನಾರ ಮಾಡಿರಿ ಅಕ್ಕರ. ನೀನು ಚಿಂತೆ ಮಾಡಬೇಡವ ತಂಗಿ, ನಾನೆಲ್ಲ ವಿಚಾರಿಸ್ತೀನಿ. ನಾನೆಲ್ಲ ಸುದ್ದಿ ಮಾಡ್ತೀನಿ, ನೀನು ಬಾ. ಪುಣ್ಯ ಬರಲಿ ರೀ ಅಕ್ಕರ, ನಿಮಗೆ ಪುಣ್ಯ ಬರಲಿ. ತಗೋರಿ ಯಾವ ಕಮಲಕ್ಕ ಬಾ ಓಮ್ಮ. ನಾವೇನು ಬರ್ತೀವ ತಂಗಿ, ಅದಷ್ಟು ಲಗುನ ಈ ಮನೆ ಬಿಡ್ರಿ ಏನು? ಆಯ್ತು ರೀ, ಜಲ್ದಿ ನಡೆಯವ ಕಮಲಕ್ಕ. ಅಯ್ಯೋ ದೇವ್ರಿ, ಇವ್ರೇನು ಹಿಂಗೆ ಹೇಳ್ಬಿಟ್ರು. ಹಿಂಗೆ ಮನೆ ದೆವ್ವೈತಂತ ಹೆಂಗಪ್ಪ ಇರೋದು? ಮಕ್ಕಳು ಬೇರೆ ಐತಿ, ಏನು ಹೆಚ್ಚು ಕಮ್ಮಿ ಆದ್ರೆ